ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಸುದ್ದಿಗೋಷ್ಠಿ. ಎಸ್ಪಿ ಗನ್ಮ್ಯಾನ್ ದೇವರಾಜ್ ಅಕ್ರಮ ಅಕ್ಕಿ ಸಾಕಾಣಿಕೆದಾರರ ಬಳಿ ಹಣ ಪಡೆದ ಸುದ್ದಿಗೋಷ್ಠಿ ಮೂಲಕ ಪೊಲೀಸ್ ಗನ್ಮ್ಯಾನ್ ಅಕ್ರಮದ ಬಗ್ಗೆ ಮಾಹಿತಿ ನೀಡಿದ ಎಸ್ಪಿ, ಏಪ್ರಿಲ್ 27ರ ರಾತ್ರಿ ಮೋಕಾ ಫಾರೆಸ್ಟ್ ಹತ್ತಿರ ಅಕ್ಕಿ ಸಾಗಾಟ ಮಾಡಲಾಗಿತ್ತು. ಎಸ್ಪಿ ಸ್ಕ್ಯಾಂಡ್ ತಂಡದವರು ಎಂದು ಹೇಳಿಕೊಂಡು ದಾಳಿ, ಎಸ್ಪಿ ಗನ್ಮ್ಯಾನ್ ಮತ್ತವರ ದಾಳಿ ಮಾಡಿದ್ರು. ಅಕ್ರಮ ಅಕ್ಕಿ ಸಾಗಾಟ ಪ್ರಕರಣ ದಾಖಲು ಮಾಡ್ತೇವೆ ಎಂದು ಹೆದರಿಸಿದ್ದಾರೆ. 5 ಲಕ್ಷ ಡಿಮ್ಯಾಂಡ್ ಮಾಡಿ 3 ಲಕ್ಷ ವಸೂಲಿ ಮಾಡಿದ್ದಾರೆ. ಈ ಬಗ್ಗೆ ಅಕ್ರಮ ಅಕ್ಕಿ ಸಾಗಾಣಿಕೆ ಮಾಡ್ತಿರೋ ಶರಭಯ್ಯ ಎನ್ನುವವರು ದೂರು ನೀಡಿದ್ದಾರೆ. ಗನ್ಮ್ಯಾನ್ ದೇವರಾಜ್ ಪ್ರಮುಖ ಆರೋಪಿಯಾಗಿದ್ದಾನೆ. ಇದೀಗ ಆತನನ್ನು ಬಂಧಿಸಲಾಗಿದೆ. ತನಿಖೆಯ ವೇಳೆ ಇನ್ನಿಬ್ಬರು ಆರೋಪಿಗಳಾದ ವಕೀಲ್ ಗಾದಿಲಿಂಗ ಮತ್ತು ಸಾಯಿರಾಮ್ ಎನ್ನುವವರು ನಾಪತ್ತೆಯಾಗಿದ್ದಾರೆ. ಹಣ, ಮೊಬೈಲ್ ಮತ್ತು ಕೃತ್ಯಕ್ಕೆ ಬಳಸಿದ ಕಾರು ಜಪ್ತಿ ಮಾಡಲಾಗಿದೆ. ಇನ್ನೊಂದು ಮೇಜರ್ ಅಫೆನ್ಸ್ ಎಸ್ಪಿ ಗನ್ ಮ್ಯಾನ್ ಆಗಿದ್ದರೂ ಹೀಗೆ ಮಾಡೋದು ದೊಡ್ಡ ತಪ್ಪು. ಸ್ಕ್ಯಾಂಡ್ ಹೆಸರು ಹೇಳಿಕೊಂಡು ಯಾರೇ ಈ ರೀತಿಯಲ್ಲಿ ಹಣ ಬೇಡಿಕೆ ಇಟ್ಟರೆ ದೂರು ನೀಡಲು ಮನವಿ. ಮಾಹಿತಿ ನೀಡಿದವರ ಹೆಸರು ಗೌಪ್ಯವಾಗಿರಿಸಿ ತನಿಖೆ ಮಾಡಲಾಗುತ್ತದೆ. ಪೊಲೀಸರ ಮೇಲೆ ಆರೋಪ ಮಾಡಿ ದೂರು ದಾಖಲಿಸಿರೋ ಶರಭಯ್ಯ ಕೂಡ ಆರೋಪಿ. ಅವರು ನಿರಂತರವಾಗಿ ಕಳ್ಳ ಅಕ್ಕಿ ಸಾಗಾಟ ಮಾಡ್ತಾರೆ. ಆರೋಪಿ ಕಳೆದ 4 ವರ್ಷದಿಂದ ದೇವರಾಜ್ ಗನ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು. ಗನ್ಮ್ಯಾನ್ ಅಮಾನತು ಮಾಡಲಾಗಿದೆ. ಎಸ್ಪಿ ಸ್ಕ್ವಾಡ್, ಐಜಿ ಸ್ಕ್ವಾಡ್ ಎಂದು ಪ್ರತ್ಯೇಕ ತಂಡವಿಲ್ಲ ಎಂದು ಸ್ಪಷ್ಟಪಡಿಸಿದ ಎಸ್ಪಿ ಸುಮನ್ ಸ್ಪಷ್ಟನೆ. ಹೆಲ್ಮೆಟ್ ಕಡ್ಡಾಯ ಕುರಿತು ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಕಳೆದ 3 ವರ್ಷದಲ್ಲಿ ದ್ವಿಚಕ್ರ ವಾಹನ 452 ಅಪಘಾತ, 500ಕ್ಕೂ ಹೆಚ್ಚು ಸಾವಾಗಿವೆ. ತಲೆಗೆ ಪೆಟ್ಟು ಬಿದ್ದು ಸಾವಾಗಿರೋ ಘಟನೆ ಹೆಚ್ಚಾಗ್ತಿವೆ. ಜೂನ್ 1ರವರೆಗೂ ಜಾಗೃತಿ ಅಭಿಯಾನ ಮಾಡಲಿದ್ದೇವೆ. ಜೂನ್ 1ರಿಂದ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಕಡ್ಡಾಯ. ಅಪ್ರಾಪ್ತ ಬೈಕ್ ಚಾಲನೆಗೆ 25,000 ದಂಡ ಹಾಕಲಿದ್ದೇವೆ. 6/5/2026 ಮೋಕಾ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಘಟನೆ ರಿಪೋರ್ಟ್ ಆಗುತ್ತೆ. ಘಟನೆ 53/2026 ಅಂಡರ್ ಸೆಕ್ಷನ್ 308 ಸಬ್ಸೆಕ್ಷನ್ 2 ಹಾಗೂ 3 ಸಬ್ಸೆಕ್ಷನ್ 5 ಆಫ್ BNS. ಈ ಸೆಕ್ಷನ್ಸ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಕಂಪ್ಲೇನೆಂಟ್ ಬಂದ್ಬಿಟ್ಟು ಶರಭಯ್ಯ ಅಂತ ಹೇಳಿ. ಪ್ರಕರಣ ಬ್ರೀಫ್ ಫ್ಯಾಕ್ಟ್ಸ್ ಏನಂತಂದ್ರೆ 27ರ ರಾತ್ರಿ ಹಾಗೂ 28ರ ಬೆಳಗಿನ ಜಾವ ಇಂಟರ್ವ್ಯೂನಿಂಗ್ ರಾತ್ರಿಯಲ್ಲಿ 27-28 ಏಪ್ರಿಲ್ ಆ ದಿನದಂದು ಒಂದಷ್ಟು ಜನ ಮೋಕಾ ಫಾರೆಸ್ಟ್ ಹತ್ರ ಈ ಶರಭಯ್ಯ ಅನ್ನೋನ್ಗೆ ಸೇರಿದಂತಹ ಗಾಡಿಗಳನ್ನ, ಅಕ್ಕಿ ಸಾಗಾಟ ಮಾಡ್ತಿದ್ದಂತ ಗಾಡಿಗಳನ್ನ ತಡೆದು ನಿಲ್ಲಿಸಿ, ನಾವು ಪೊಲೀಸ್ ಇಲಾಖೆಯವರು ಎಸ್ಪಿ ತಂಡದವರು ಅಂತ ಹೇಳಿ ತಮ್ಮನ್ನ ತಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಮುಖಕ್ಕೆಲ್ಲ ಬಟ್ಟೆ ಕಟ್ಟಿಕೊಂಡು ಒಂದು 4 ವೀಲರ್ ಅಲ್ಲಿ ಹೋಗಿ ನಿಮ್ಮ ಮೇಲೆ ಪ್ರಕರಣ ಮಾಡ್ತೇವೆ ಅಂತ ಅವ್ರಿಗೆ ಸ್ವಲ್ಪ ಹೆದರಿಕೆ ಮೂಡಿಸಿ, ಆ ನಂತರದಲ್ಲಿ ಪ್ರಕರಣ ಮಾಡದೇ ಇರೋದಕ್ಕೆ ನಮ್ಗೆ ಇಷ್ಟು ದುಡ್ಡು ಕೊಟ್ರೆ ಸೆಟಲ್ ಮಾಡಿದ್ರೆ ನಾವು ಪ್ರಕರಣ ಮಾಡೋದಿಲ್ಲ ಅಂತ ಹೇಳಿ 5 ಲಕ್ಷದ ಡಿಮ್ಯಾಂಡ್ ಮಾಡ್ತಾರೆ ಅವನಿಂದ. ಆ ನಂತರದಲ್ಲಿ 3 ಲಕ್ಷದಷ್ಟು ಹಣವನ್ನ ಅವನಿಂದ ಪಡೆದು ಬಂದಿರುವಂತದ್ದು. ಆಮೇಲೆ ಈ ವ್ಯಕ್ತಿ ಠಾಣೆಗೆ ಬಂದು ವಿವರಣೆಯನ್ನ ಕೊಟ್ಟಾಗ, ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡಿದಾಗ ಇದರಲ್ಲಿ ಎಸ್ಪಿ ಬಳ್ಳಾರಿ ಅವರ ಗನ್ಮ್ಯಾನ್ ಆಗಿರುವಂತಹ ದೇವರಾಜ್ ಅಂತ APC 87 ಇವನು ಮುಖ್ಯವಾಗಿ ಅದರಲ್ಲಿ ಡಿಮಾಂಡ್ ಮಾಡಿದ್ದು ಹಣವನ್ನು ಪಡೆದಿರುವಂತದ್ದು ನಮ್ಮ ತನಿಖೆಯಿಂದ ತಿಳಿದು ಬಂದಿದೆ. ಅವನ ಜೊತೆಗೆ ಇನ್ನೂ 2 ಆರೋಪಿತರು ಶಾಮೀಲಾಗಿರುವಂತದ್ದು. ಅದರಲ್ಲಿ ಒಬ್ರು ಅಡ್ವೊಕೇಟ್ ಇದ್ದಾರೆ ವೃತ್ತಿಯಿಂದ ಅಂತ ತಿಳಿದು ಬಂದಿದ್ದು. ಇನ್ನೊಬ್ಬ ಸಾಯಿರಾಮ್ ಅಂತ ಹೇಳಿ, ಇವನು ಈ ಮೊದಲು ಇಂಥದೇ ವೃತ್ತಿ ಮಾಡ್ಕೊಂಡಿದ್ದ ಅನ್ನುವಂಥದ್ದು ನಮ್ಮ ಪರಿಶೀಲನೆಯಿಂದ ಹಾಗೂ ತನಿಖೆಯಿಂದ ತಿಳಿದು ಬಂದಿದೆ. ಸೊ ಈಗಾಗಲೇ ನಾವು ದೇವರಾಜ್ ಹಾಗೂ ಸಾಯಿರಾಮನ್ ಅವರನ್ನ ಅರೆಸ್ಟ್ ಮಾಡಿದ್ದು ಇವತ್ತು ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ವಿಚಾರಣೆ ತನಿಖೆಯನ್ನ ನಡೆಸ್ತಾ ಇರುವಂತದ್ದಿದೆ. ಅಡ್ವೊಕೇಟ್ ಹೆಸರು ಬಂದ್ಬಿಟ್ಟು ಗಾದಿಲಿಂಗ ಅಂತ ಹೇಳ್ಬಿಟ್ಟು, ಗಾದಿಲಿಂಗ ಅಂತ ಅವರು ಬಳ್ಳಾರಿಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರುವಂತವ್ರು. ಅವರನ್ನ ನಾವು ಇನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬಾಕಿ ಇದೆ. ಅವರು ಬಳ್ಳಾರಿಯವರು. ಅಬ್ಸ್ಕಾಂಡಿಂಗ್ ಇದ್ದವ್ರನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗಾಗಲೇ ಇವರಿಂದ ಆರೋಪಿತರಿಂದ ಅವರು ಪಡೆದಿದ್ದಂತಹ ಹಣ ಹಾಗೂ ಯೂಸ್ ಮಾಡಿರುವಂತಹ 4 ವೀಲರ್ ವೆಹಿಕಲ್ ಹಾಗೆ ಮೊಬೈಲ್ಗಳನ್ನು ಸೀಸ್ ಮಾಡುವಂತದ್ದು ಈಗಾಗಲೇ ಪ್ರಕ್ರಿಯೆ ಆರಂಭ ಆಗಿದೆ. ನಾವು ಮುಂದಿನ ಕಸ್ಟಡಿಯಲ್ಲಿ ಅವರನ್ನು ಇನ್ನೂ ಹೆಚ್ಚಿನ ತನಿಖೆ ಮಾಡಿ, ಈ ಮೊದಲು ಇಂತ ಏನಾದ್ರೂ ಅವರು ಅಫೆನ್ಸ್ಗಳನ್ನ ಮಾಡಿದಾರ ಅನ್ನುವಂಥದ್ದು ನಾವು ಪತ್ತೆ ಹಚ್ಚಬೇಕಾಗಿದೆ. ಹಾಗೆ ಈ ಮುಖಾಂತರ ನಾನು ಹೇಳುವಂತದ್ದೇನಂತಂದ್ರೆ, ಇದು ತುಂಬಾ ಮೇಜರ್ ಅಫೆನ್ಸ್ ಆಕ್ಚುಲಿ. ಯಾಕಂದ್ರೆ SP ಆಫೀಸ್ ಅಥವಾ SP ಗನ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವ್ರು
ಈ ತರದ ಕೃತ್ಯದಲ್ಲಿ ಭಾಗವಹಿಸಿದ್ರೆ ಅದು ಎಕ್ಸ್ಟಾರ್ಷನ್, ಅದು ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶವನ್ನ ರವಾನೆ ಮಾಡ್ತದೆ. ಸೊ ದಯವಿಟ್ಟು ಈ ತರದ್ದು ಎಲ್ಲಿಯಾದ್ರೂ ಜನರಿಗೆ ಇಂಥ ಮೊದಲು ಇನ್ಸ್ಟೆನ್ಸಸ್ ಗಮನಕ್ಕೆ ಬಂದಿದ್ರೆ ತಮ್ಮ ಹೆಸರು ಮಾಹಿತಿಯನ್ನ ಗುಪ್ತವಾಗಿಡ್ಲಾಗ್ತದೆ. ತಾವು ಈ ಬಗ್ಗೆ ಮಾಹಿತಿಯನ್ನ ಡೈರೆಕ್ಟ್ ಆಗಿ ಖುದ್ದು SP ಆಫೀಸ್ಗೆ ಹಾಗೂ SP ಅವರಿಗೆ ತಿಳಿಸಬಹುದಾಗಿದೆ. ತುಂಬಾ ಸ್ಟ್ರಿಂಜೆಂಟ್ ಆಕ್ಷನ್ ಅನ್ನ ಆಸ್ ಪರ್ ಲಾ ತೆಗೆದುಕೊಳ್ಳಲಾಗ್ತಾ ಇದೆ. ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಬಟ್ ಬೇರೆ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಇದುವರೆಗೂ ಯಾವುದು ಕಂಡು ಬಂದಿಲ್ಲ. ನಾನು ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದೇನೆ. ಮತ್ತೆ IO ಅವ್ರಿಗೆ ನಾವು ಸ್ಪೆಸಿಫಿಕ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿರುವಂತದ್ದಿದೆ. ಥರವಾಗಿ ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಆದಷ್ಟು ಬೇಗ ಈ ಪ್ರಕರಣವನ್ನು ಚಾರ್ಜ್ ಶೀಟ್ ಮಾಡ್ತೇವೆ. ಮೀನ್ವೈಲ್ ಸೈಮಲ್ಟೇನಿಯಸ್ಲಿ ನಮ್ಮ ಇಲಾಖಾ ವಿಚಾರಣೆಯನ್ನ ನಾವು ಕಮೆನ್ಸ್ ಮಾಡಿ ಈ ಕೂಡಲೇ ಅವನನ್ನ ಸಸ್ಪೆಂಡ್ ಕೂಡ ಮಾಡೋ ನನ್ನ ಪೇಪರ್ ವರ್ಕ್ ನಡೀತಾ ಇದೆ. ಸಸ್ಪೆನ್ಷನ್ ಮಾಡಲಾಗ್ತದೆ. ಈ ವ್ಯಕ್ತಿ ಗನ್ಮ್ಯಾನ್ ಆಗಿ ಕಳೆದ 4 ವರ್ಷದಿಂದ ಇವರು ಗನ್ಮ್ಯಾನ್ ಆಗಿದ್ದಾರೆ. SP ಅವರಿಗೆ ಇಲಾಖೆಗೆ ಬಂದಿದ್ದು 2019 ಅಂತ ಕಾಣುತ್ತೆ. 2018ರಿಂದ ಇಲಾಖೆಯಲ್ಲಿರುವಂತದ್ದು. SP ಗೆ ಗನ್ಮ್ಯಾನ್ ಆಗಿ 4 ವರ್ಷ ಆಗಿದೆ, 4.5 ವರ್ಷ. ಯಾವ ಏನಂತ ಆಗಿತ್ತು, ಯಾವಾಗ? ಓಕೆ ಓಕೆ. ಹಿಂಗ್ ಬರ್ರಿ ಹೋಗಿ ರೋಡ್ ಹೋಗ್ತಾ ಇದ್ದಾರೆ, ಮಾಡ್ಕೊಂಡು ಹಿಂಗ್ ಹೋದ್ರೆ ಎಸ್ಕೇಪ್ ಆಗ್ತೀರಿ ಅಂತ ಅವ್ರೆಲ್ಲ ನಮ್ದು ಏನಂದ್ರೆ ಈ ಒಂದು ಘಟನೆ ಆಗಿ ನಾವು ಅದ್ರ ಆಕ್ಷನ್ ತಗೊಳ್ತಾ ಇದ್ದೀವಿ. ಇದು ಸಮಾಜದಲ್ಲಿ ಅಂತಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯಲ್ಲೂ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಲಿ ಅನ್ನೋ ನಿಟ್ಟಿನಲ್ಲೇ ನಾನು ಮಾಡ್ತಾ ಇರುವಂತದ್ದಿದೆ. ನಾವು ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳಿಸ್ತಾ ಇರುವಂತದ್ದು ಆಸ್ ಪರ್ ಲಾ ಸ್ಟ್ರಾಂಗ್ ಮೆಸೇಜ್ ಕಳಿಸೋದು ಒಂದು ಪ್ರಯತ್ನ. ಎಂತದ್ದು ಏನೇ ಬಂದ್ರು ಜನರು ನಮ್ಗೆ ಇಮಿಡಿಯೇಟ್ ತಿಳಿಸ್ಲಿ ವಿಷಯಗಳನ್ನ, ಮತ್ ನಾವು ಅಷ್ಟೇ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಳ್ತೇವೆ. ಮಾಡ್ಬೋದು. ಸಾರ್ವಜನಿಕರು ತುಂಬಾ ಜನ ಕರೆ ಮಾಡ್ತಾ ಇರ್ತಾರೆ. ನಾನ್ ಮಾಹಿತಿಯನ್ನ ತಗೊಂಡು ಅವ್ರ ಹೆಸರನ್ನ ಗೌಪ್ಯವಾಗಿಟ್ಟೆ ನಾವು ಆಕ್ಷನ್ ತಗೊಳ್ತೇವೆ. ವೆರಿಫೈ ಮಾಡೋದಕ್ಕೆ ಏನು ರಿಕ್ವೈರ್ಡ್ ಸ್ವಲ್ಪ ಮಾಹಿತಿಗಳನ್ನ ಒದಗಿಸ್ಬೇಕಾಗುತ್ತೆ. ಅದನ್ನ ಆಮೇಲೆ ಚರ್ಚೆ ಮಾಡೋಣ. ತಕ್ಷಣದಿಂದ ಅಮಾನತ್ ಮಾಡುವಂತದ್ದು. ಹೌದು, ಇವತ್ತಾಗ್ಬೇಕು ಪೇಪರ್ ವರ್ಕು, ಇವತ್ತೇ ಅಮಾನತ್ ಮಾಡ್ತೀನಿ. ಅವ್ರ ಮೇಲೆ ನಾವು ಪದೇ ಕೇಸಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಶರಬಯ್ಯ ಅಂತ ಏನ್ ಕಂಪ್ಲೇಂಟ್ ಇದ್ದಾನೆ, ಅವನು ನೋನ್ ಹ್ಯಾಬಿಚುಯಲ್ ಅಫೆಂಡರ್. ನಮಗೆ ಈ ಅಕ್ಕಿದು ಕಳ್ಳ ಸಾಗಾಣಿಕೆ ಮಾಡ್ತಾ ಇರುವಂತದ್ದು ಮೋಕಾ PD ಹಳ್ಳಿಯಲ್ಲಿ ನಮ್ಗೆ ರಿಪೀಟ್ ಕೇಸಸ್ ಆಗಿರುವಂತದ್ದು. ಈ ಕುರಿತು ಕೂಡ ಪ್ರಕರಣ ನಾವು ದಾಖಲು ಮಾಡಿದ್ದೇವೆ. ಅದಕ್ಕೂ ಮೀರಿ ನಾವು ನೋಡಿ ಗಡಿಪಾರಿಗೆ ಅವಕಾಶ ಇರೋದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಗಡಿಪಾರಿಗೆ ಕೆಲವೇ ಪ್ರೊವಿಷನ್ಸ್ ಅಲ್ಲಿ ಅವಕಾಶ ಇರುವಂತದ್ದಿದೆ, ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ. ಮತ್ತೆ ಮೊನ್ನೆ ನಾವು ಸಿಟಿಯಲ್ಲಿ ಪಡಿತರ ಅಂಗಡಿಗಳಿಗೆ ಹೋಗ್ಬಿಟ್ಟು ನಾವು ಸ್ಟಾಕ್ ವೆರಿಫೈ ಮಾಡಿಬಿಟ್ಟು ಫುಡ್ ಇನ್ಸ್ಪೆಕ್ಟರ್ ಅವರಿಗೆ DD ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಯಾಕಂದ್ರೆ ಕೆಲವೊಂದು ಇನ್ಸ್ಟೆನ್ಸಸ್ ಅಲ್ಲಿ ನಮ್ಗೆ ಅಲ್ಲಿ ಕೂಡ ಇನ್ವಾಲ್ವ್ಮೆಂಟ್ ಇರುವಂತದ್ದು ಕಂಡು ಬಂದಿರುವಂತದ್ದಿದೆ. ಸೊ ನಾವು ಅದ್ರ ಬಗ್ಗೆನೂ ನಾವು ಸ್ಟ್ರಾಂಗ್ ಆಗಿ ನಿಗಾ ವಹಿಸ್ತಾ ಇದ್ದೇವೆ. ಯಾವುದೇ ಮಾಹಿತಿಯನ್ನ ನಾವು ಪ್ರಾಂಪ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದೇವೆ. ನಂಬರ್ ಆಫ್ ಕೇಸಸ್ ನಾನು ಕೊಡ್ತೇನೆ, ಎಷ್ಟು ಪಡಿತರದ್ದು ನಾವು ಕಳೆದ 1 ವಾರದಲ್ಲಿ ಅಥವಾ 15 ದಿನದಲ್ಲಿ ಮಾಡಿದ್ದೇವೆ ಅನ್ನುವಂಥದ್ದು. ವೆರಿಫೈ ಮಾಡ್ತಾ ಇದ್ದೆ ನಾನೇ. ಆಮೇಲೆ ಮಾತಾಡೋಣ ಇದನ್ನ. ನಾನು ಹೇಳ್ತೇನೆ ನಿಮ್ಗೆ, ನನಗೆ ಸ್ಟ್ರಾಂಗ್ ಆಗಿ ಕೇಸ್ ತಗೊಳ್ಳೋದಕ್ಕೋಸ್ಕರ ಇದಾಗಿದ್ದು ಹೇಳ್ತೇನೆ ನಾನು. ದಯವಿಟ್ಟು ಅದ್ರ ಬಗ್ಗೆ ಬರೀರಿ. ಇನ್ಫ್ಯಾಕ್ಟ್ ನಂದು ಒಂದು ನಿಮಿಷ, ಜಿಲ್ಲೆಯಲ್ಲಿ SP ಸ್ಕ್ವಾಡ್ ಆಗ್ಲಿ DYSP ಸ್ಕ್ವಾಡ್ ಆಗ್ಲಿ ಯಾವುದೂ ಕೂಡ ಕೆಲಸ ಮಾಡ್ತಾ ಇಲ್ಲ. ನಾವು ಪ್ರಕರಣ ಬೈ ಪ್ರಕರಣ ಸ್ಟೇಷನ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರ ಜೊತೆ ಇದ್ದಂತ ಕ್ರೈಮ್ ಸ್ಟಾಫ್ಗೆ ಇನ್ವೆಸ್ಟಿಗೇಟ್ ಮಾಡಿ ಡಿಟೆಕ್ಟ್ ಮಾಡ್ಲಿಕ್ಕೆ ನಾವು ಆದೇಶ ಕೊಡ್ತಾ ಇದ್ದೇವೆ ಹೊರತು ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಯಾವ ಸ್ಕ್ವಾಡ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಯಾವ IG ಸ್ಕ್ವಾಡು ಇಲ್ಲ, SP ಸ್ಕ್ವಾಡ್ ಇಲ್ಲ, DSP ಸ್ಕ್ವಾಡ್ ಇಲ್ಲ, ಯಾವ ಸ್ಕ್ವಾಡ್ಗಳು ಕೂಡ ಎಕ್ಸಿಸ್ಟಿಂಗ್ ಇಲ್ಲ. ಯಾಕಂದ್ರೆ ಈ ತರದ್ದು ಮಾಲ್ ಪ್ರಾಕ್ಟೀಸಸ್ ಆಗುತ್ತೆ, ಅವರು ಮಿಸ್ಯೂಸ್ ಆಫ್ ಆಫೀಸ್ ಮಾಡ್ತಾರೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಇದ್ದಿದ್ರಿಂದ ಯಾವ ಸ್ಕ್ವಾಡ್ಗಳನ್ನ ನಾವು ಮಾಡಿಲ್ಲ. ಬಟ್ ಇದು ಒನ್ ಆಫ್ ಇಟ್ಸ್ ಕೈಂಡ್. ಇಲ್ಲಿ ಸ್ಕ್ವಾಡ್ ಇಲ್ದೇನೆ
ಒಬ್ಬ ಗನ್ಮ್ಯಾನ್ ಹೋಗಿ ಈ ಪ್ರವೃತ್ತಿಯಲ್ಲಿ ನಿರತರಾಗಿರುವಂತದ್ದು. ಇವ್ರಿಬ್ರು ಏನು ಅರೆಸ್ಟ್ ಆಗಿಲ್ಲ, ಇದು ಅಡ್ವೊಕೇಟ್ 45 ಸಾವಿರ ವಿಚಾರಣೆ ವೇಳೆ ಇವ್ರು ಬೇರೆ ಯಾವ್ದಾದ್ರು ಕೇಸಲ್ಲಿ ಇದ್ದಾರ ಇವ್ರು ಸಾವಿರ ಮೊದಲು ಇದ್ದ 21-22 ಮಾಡ್ತಾ ಇದ್ದ ಅವನು. ಈ ತರ ಅದು ಪ್ರಕರಣ ಆಗಿತ್ತು ಈ ತರ ಅಲ್ಲ, ಈ ತರ ಅಲ್ಲ, ಬೇರೆ ಕೇಸ್. ಬೇರೆ ಕೇಸಸ್ ಈ ತರದ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.